ನಂತರ ಸ್ವಲ್ಪ ಅಂಬೆಗಾಲಿಡ್ಲಿಕ್ಕೆ ಪ್ರಾರಂಭ ಮಾಡಿದ್ನಂತೆ. ಆಮೇಲೆ ಮೆಲ್ಲನೆ ಒಂದೊಂದೇ ಹೆಜ್ಜೆಯನ್ನು ಇಡ್ತಾ 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 ಪುಟ್ಟ ಹೆಜ್ಜೆಯನ್ನು ಇಡ್ತಾ ತಾನು ಎಲ್ಲ ಕಡೆ ತಿರುಗಾಡ್ಲಿಕ್ಕೆ ಶುರು ಮಾಡಿದ್ನಂತೆ. ಸ್ವಲ್ಪ ಸಮಯ ಆಗ್ತಾ ಇದ್ದಾಗೆ ಚೆನ್ನಾಗಿ ನಡೀಲಿಕ್ಕೆ ಶುರು ಮಾಡಿದ್ನಂತೆ ಕೃಷ್ಣ. ಅಂದರೆ ಕೃಷ್ಣನಿಗೆ ಈಗ 2 ವರ್ಷಕ್ಕೆ ಚೆನ್ನಾಗಿ ನಡೀತಾರೆ ಮಕ್ಕಳು. ಆ ರೀತಿ ತಾನು ಇಡೀ ಗೋಕುಲದಲ್ಲೆಲ್ಲ ನಡೆದಾಡ್ತಾ ಇದ್ದಾನಂತೆ ಕೃಷ್ಣ. ಯಾವಾಗ ನಡಿಲಿಕ್ಕೆ ಪ್ರಾರಂಭ ಮಾಡಿದ, ಯಶೋದೆಗೆ ಕೃಷ್ಣನನ್ನು ಹಿಡಿಯುವುದೇ ಕಷ್ಟ ಆಗ್ತಾ ಇತ್ತಂತೆ. ಅಷ್ಟು ಚೂಟಿ. ಯಾವಾಗ ನೋಡಿದ್ರು ತಾನು ತಂಟೆ, ಅಲ್ಲಿ ಹೋಗುದು ಇಲ್ಲಿ ಹೋಗುದು, ಅದು ಮಾಡುದು ಇದು ಮಾಡುದು, ಮೈಗೆ ಕೆಸರು ಮಾಡಿಕೊಂಡೇ ಇರುದಂತೆ ಯಾವತ್ತೂ ಕೂಡ ಕೃಷ್ಣ. ಅವನನ್ನು ಕರ್ಕೊಂಬರುವುದು, ಸ್ನಾನ ಮಾಡಿಸುವುದು, ಅವನಿಗೆ ವಸ್ತ್ರ ತೊಡಿಸುವುದು, ಇದೇ ಯಶೋದೆಗೆ ಸಂಭ್ರಮ. ಎಲ್ಲಿವರೆ ಅಂದರೆ ಭಾಗವತ ಹೇಳ್ತದೆ, ಕೆಲವು ಸಲ ಅಂತೂ ಅವನನ್ನು ಹಿಡಿಲಿಕ್ಕೆ ಸಾಧ್ಯವಾಗದೆ ಯಶೋದೆ ಸುಸ್ತಾಗಿ ಹೋಗ್ತಾ ಇದ್ಲಂತೆ. ಕೃಷ್ಣನಾದರೂ ಸ್ವಲ್ಪ ದೊಡ್ಡವನಾಗುತ್ತಾ ಇದ್ದಾಗೆ ತಾನು ಎಲ್ಲರ ಮನೆಯನ್ನ ಪ್ರವೇಶ ಮಾಡ್ಲಿಕ್ಕೆ ಶುರು ಮಾಡಿದ. ಎಲ್ಲ ಗೋಪಾಲಕರು ಗೋಪಿಕಾಸ್ತ್ರೀಯರ ಮನೆಯನ್ನ. ಗೋಪಿಕಾಸ್ತ್ರೀಯರಿಗೆ ಮೊದಲು ಭಾರಿ ಸಂತೋಷ. ನಮ್ಮ ರಾಜನ ಮಗನು, ನಮ್ಮ ರಾಜನ ಮಗ. ಅಷ್ಟು ಮಾತ್ರ ಅಲ್ಲ, ನೋಡ್ಲಿಕ್ಕೂ ಅಷ್ಟೇ ಚಂದ. ಕೃಷ್ಣ ಅತ್ಯಂತ ಸುಂದರ, ರಮಣೀಯ. ಅವನನ್ನು ನೋಡಿದ್ರೆ ಯಾರಿಗೂ ಬೇಡ ಅಂತ ಕಾಣಿಸ್ತಿದ್ದಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಮೊದಲು ಕೃಷ್ಣ ನಮ್ಮನೆಗೆ ಬಾ, ನಮ್ಮನೆಗೆ ಬಾ, ನಮ್ಮನೆಗೆ ಬಾ ಅಂತ ಎಲ್ಲರೂ ಕರಿತಾ ಇದ್ರು. ಆದರೆ ಬರ್ತಾ 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 ಕೃಷ್ಣನ ಚೇಷ್ಟೆ ಹೆಚ್ಚಾಗ್ಲಿಕ್ಕೆ ಶುರು ಮಾಡಿತು. ಮೊದಲು ಸುಮ್ಮನೆ ಬಂದು ಹೋಗ್ತಾ ಇದ್ದವ, ನಂತರ ಸ್ವಲ್ಪ ಸ್ವಲ್ಪವೇ ಚೇಷ್ಟೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ನಂತೆ. ಕಡೆಗಂತೂ ಎಷ್ಟು ಚೇಷ್ಟೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ಅಂದ್ರೆ ಅವನ್ ಚೇಷ್ಟೆಯನ್ನು ತಡ್ಕೊಳ್ಲಿಕ್ಕೆ ಸಾಧ್ಯವೇ ಆಗ್ಲಿಲ್ವಂತೆ. ಎಲ್ಲ ಗೋಪಿಕಾಸ್ತ್ರೀಯರು ನಂತರ ಇವನನ್ನು ಹೀಗೆ ಬಿಟ್ಟರೆ ಸಾಧ್ಯ ಇಲ್ಲ ಅಂತ ಹೇಳಿ ಯಶೋದೆ ಹತ್ರ ಕರ್ಕೊಂಬಂದ್ರು. ಯಶೋದೆ ಮುಂದೆ ನಿಲ್ಲಿಸಿ ತಾವು ಹೇಳಲಿಕ್ಕೆ ಶುರು ಮಾಡಿದ್ರು, ನೋಡು, ನಿನ್ನ ಮಗ ಇದ್ದಾನಲ್ವಾ, ಸಾಮಾನ್ಯ ಅಲ್ಲ. ನಮ್ಮ ಮನೆಗೆ ಬಂದು ಏನೆಲ್ಲ ಉಪದ್ರ ಮಾಡ್ತಾನೆ ಗೊತ್ತುಂಟ. ವತ್ಸಾನ್ ಮುಂಚನ್ ಕ್ವಚಿತ ಸಮಯಾನ್ ಕ್ರೋಶ ಸಂಜಾತ ಖಾಸಹ. ಮನೆಗೆ ಬರ್ತಾನೆ. ನಾವು ಹಸುವನ್ನೊಂದು ಕಡೆ ಕರುವನ್ನೊಂದು ಕಡೆ ಕಟ್ಟಿರ್ತೇವೆ, ಒಟ್ಟೊಟ್ಟಿ ಕಡುವುದಿಲ್ಲ. ಯಾಕಂದ್ರೆ ಕಟ್ಟಿದ್ರೆ ಕರು ಹಸುವಿನ ಹಾಲೆಲ್ಲ ಕುಡಿದು ಬಿಡುತ್ತೆ, ಅದಕ್ಕೆ ಕಟ್ಟುವುದಿಲ್ಲ. ಇವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಯಾವಾಗ ಹಸುವಿನೊಟ್ಟಿಗೆ ಕರುವನ್ನ ಬಿಡಬಾರದು ಆ ಸಮಯದಲ್ಲಿ ಬಿಟ್ಟು ಬಿಡ್ತಾನೆ ಕರುವನ್ನ. ಕರುಗಳು ಗುಡುಗುಡು ಓಡಿ ಬಂದು ಹಸುವಿನ ಹಾಲನ್ನು ಕುಡಿಲಿಕ್ಕೆ ಪ್ರಾರಂಭ ಮಾಡಿಬಿಡ್ತವೆ. ನಮಗೆ ಸಿಟ್ಟು. ನಾವು ಸಿಟ್ಟಿನಿಂದ ಕೃಷ್ಣನ ಮೇಲೆ ಹಾರಾಡ್ತಾ ಇದ್ರೆ ಕೃಷ್ಣ ಚಪಾಳೆ ತಟ್ಟು ನಗತಾ ಇರ್ತಾನಂತೆ. ನೋಡಿ, ಯಾವತ್ತು ಯಾರಾದ್ರೂ ಸಿಟ್ಟು ಮಾಡಬೇಕಾದ್ರೆ ನಾವು ಸ್ವಲ್ಪ ಗಂಭೀರವಾಗಿದ್ರೆ ಅವ್ರಿಗೆ ಭಾರಿ ಖುಷಿ. ನಮ್ಮ ಸಿಟ್ಟಿಗೊಂದು ಬೆಲೆ ಇದೆ ಅಂತ. ಯಾರವ್ರು ಸಿಟ್ಟು ಮಾಡ್ತಾ ಇರ್ತಾರೆ, ಬೈತಾ ಇರ್ತಾರೆ, ನೀವು ನಗತಾ ಇರಿ. ನಾನು ಹೇಳಿದ ಅರ್ಥ ಆಗೋದಿಲ್ವಾ? ನಾನು ಬೈತಾ ಇರೋದು ನಿನಗೆ, ನಾನು ಜೋಕ್ ಮಾಡ್ತಾ ಇರೋದಲ್ಲ. ನೀವು ಬೇಕಿದ್ರೆ ನೋಡಿ, ಯಾಕಂದ್ರೆ ಸಿಟ್ಟಿಗೆ ಬೆಲೆ ಇಲ್ಲ ಅಂತ. ನೀವು ನಗತಾ ಇದ್ರೆ ಇನ್ನಷ್ಟು ಅವ್ರಿಗೆ ಅವಮಾನ. ಅದಕ್ಕೆ ಬೇಕು ಅಂತಾನೆ ಕೃಷ್ಣ ಗೋಪಿಕಾಸ್ತ್ರೀಯರು ಸಿಟ್ಟು ಮಾಡ್ಕೊಂಡು ಹಾರಾಡ್ತಾ ಇದ್ರೆ ಇವನು ನೆಗೆದು ಖುಷಿಯಿಂದ ಹಾರಾಡ್ತಾ ಇದ್ನಂತೆ ಕೃಷ್ಣ. ಅವ್ರಿಗಿನ್ನೂ ಸಿಟ್ಟು. ಈ ರೀತಿ ಮಾಡ್ತಾನೆ ಕೃಷ್ಣ. ಅಷ್ಟು ಮಾತ್ರ ಅಲ್ಲ, ಸ್ಥೇಯಂ ಸ್ವಾದ್ವದ್ಯತಿ ತದ ಅಥ ದಧಿಪಯ ಕಲ್ಪಿತೈ ಸ್ಥೇಯ ಮಾರ್ಗೈ. ಅಷ್ಟು ಸಾಕಾಗ್ಲಿಲ್ಲ ಅಂತ ಮನೆಗೆ ಬರ್ತಾನೆ. ಮನೆಗೆ ಬಂದು ನಾವು ಹಾಲು, ಮೊಸರು, ಬೆಣ್ಣೆ ಮುಂತಾದವುಗಳನ್ನೆಲ್ಲ ಎಲ್ಲಿ ಇಟ್ಟರೂ ಕೂಡ ತಾನು ಕಳ್ಳತನದಿಂದ ಎಲ್ಲವನ್ನು ತೆಗಿತಾನೆ. ಮೊದಲು ಖುಷಿಯಲ್ಲಿ ಕೊಡ್ತಾ ಇದ್ರಂತೆ, ಮತ್ತೆ ತೆಗೆದಿಟ್ಟು ಕೂಡಲೇ ಒಳಗೆ ಬಂದು ಕೈ ಹಾಕಿ ತೆಗಿತಾ ಇದ್ನಂತೆ, ಎಲ್ಲ ಮುಗಿಸ್ತಾ ಇದ್ನಂತೆ. ಇನ್ನು ಹೀಗೆ ಇಟ್ಟರೆ ಪ್ರಯೋಜನ ಇಲ್ಲ ಅಂತ ಮುಚ್ಚಿಡ್ತಾ ಇದ್ರಂತೆ. ಮುಚ್ಚಿಟ್ರು ಕೂಡ ಕಳ್ಳತನದಿಂದ ಬಂದು ಎಲ್ಲವನ್ನ ತೆಗಿತಾನೆ ಕೃಷ್ಣ. ತೆಗೆದು ಸ್ಥೇಯ ಮಾರ್ಗೈ, ಕಳ್ಳತನದಿಂದ ಎಲ್ಲವನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾರೆ. ಅಲ್ಲ, ಕೃಷ್ಣ ತಿನ್ಲಿ, ನಮ್ಗೇನು ಬೇಜಾರಿಲ್ಲ, ಎಷ್ಟಂದ್ರೂ ನಮ್ಮವನಲ್ವಾ. ಯಾಕಂದ್ರೆ ಎಲ್ಲ ಗೋಪಿಕಾಸ್ತ್ರೀಯರಿಗೆ ಕೃಷ್ಣ ಅಂತ ಹೇಳಿದ್ರೆ ಬೇರೆಯವನಲ್ಲ, ಯಾರೋ ಯಶೋದೆಯ ಮಗ ಅಲ್ಲ, ಮತ್ತೆ ತಮ್ಮ ಮಗನೇ. ಅದಕ್ಕಾಗಿ ಕೃಷ್ಣ ತಿನ್ಲಿ, ತೊಂದರೆ ಇಲ್ಲ. ಆದರೆ ನಮಗೆ ಹೊಟ್ಟೆ ಉರಿಯುವುದೇನು ಗೊತ್ತುಂಟ? ಮರ್ಕಂಭೋಕ್ಷನ್ ವಿಭಜತಿ ನ ಚೇತ್ ನಾಸ್ತಿ ಭಾಂಡಂ ಭಿನತ್ತಿ. ಅವನೊಟ್ಟಿಗೆ ಅವನದೊಂದು ದೊಡ್ಡ ಗುಂಪು ಬರ್ತದೆ. ಅದು ಆ ಗುಂಪಲ್ಲಿ ಬರೀ ಮಕ್ಕಳು ಮಾತ್ರ ಇರುವುದಲ್ಲ, ಮಂಗಗಳ ಸಮೇತ ಇದ್ದವಂತೆ. ಮಂಗ, ಬೆಕ್ಕು ಇವೆಲ್ಲ ಇದೆ. ಕೃಷ್ಣ ಬಂದ ಕೂಡಲೇ ಸಮಾರಾಧನೆ ಶುರುವಾಗತ್ತೆ. ಎಲ್ಲಿ ಬೆಣ್ಣೆ ಪಾತ್ರೆ ಇದೆ ನೋಡ್ತಾನೆ. ಬೆಣ್ಣೆ ತಾನೊಬ್ಬ ತಿನ್ನೋದಲ್ಲ, ತನ್ನ ಪರಿವಾರ ಇದೆಯಲ್ವಾ, ಪರಿವಾರ ಗಣಕ್ಕೆಲ್ಲ, ಮಂಗನಿಗೊಂದಷ್ಟು, ಬೆಕ್ಕಿಗೊಂದಷ್ಟು, ಎಲ್ರಿಗೂ. ಇದು ನಮಗೆ ಹೊಟ್ಟೆ ಹೊರದೋಗತ್ತೆ. ಇವನು ಮಾತ್ರ ಅಲ್ಲ, ಮಂಗನಿಗೆ ಯಾಕೆ ಹಾಕ್ಬೇಕು ಇವನು? ಅದನ್ನು ಹೇಳ್ತಾರೆ. ಮರ್ಕಂಭೋಕ್ಷನ್
ಮಂಗಗಳಿಗೆಲ್ಲ ತಿನ್ನಿಸ್ತಾನೆ ಇವನು ಬೆಣ್ಣೆಯನ್ನ, ಹಾಲನ್ನ, ಮೊಸರನ್ನೆಲ್ಲ. ನಾವು ಮಂಗಗಳಿಗೆ ತಿನ್ನಿಸ್ಲಿಕ್ಕೆ ಮಾಡಿಟ್ಟಿದ್ದ. ಒಂದೊಮ್ಮೆ ನಾವು ಎಲ್ಲ ಮುಚ್ಚಿಟ್ಟಿದ್ದೇವೆ, ಕೃಷ್ಣನಿಗೆ ಸಿಗಲೇಬಾರದು ಅಂತ ಹೇಳಿದ್ರೆ ಸಿಟ್ಟಿನಿಂದ ಮಡಿಕೆಯನ್ನು ಒಡೆದಾಕಿ ಹೋಗ್ಬಿಡ್ತಾನೆ. ಎದುರಿಗೆ ಯಾವ ಮಡಿಕೆ ಸಿಕ್ತೋ ಎಲ್ಲ ಒಡೆದು ಹಾಕಿ ಹೋಗಿಬಿಡ್ತಾನೆ ಅಂತ ಹೇಳ್ತಾರೆ. ಇದನ್ನು ವಾದಿರಾಜರು ರುಕ್ಮಿಣೀಶ ವಿದೆಯಲ್ಲಿ ಅಲ್ಲಿ ಇನ್ನಷ್ಟು ರಮಣೀಯವಾಗಿ ವರ್ಣನೆ ಮಾಡ್ತಾರೆ. ಕೃಷ್ಣ ಯಾವ ರೀತಿ ತಾನು ಮಾಡ್ತಾ ಇದ್ದ ಅಂತ ಅಂದರೆ ಬಹಳ ರಮಣೀಯವಾಗಿ. ಒಮ್ಮೆ ಒಬ್ಬಳು ಗೋಪಿಕಾ ಸ್ತ್ರೀಯರ ಮನೆಗೆ ಕೃಷ್ಣ ಹೋಗಿ ಇದೇ ರೀತಿ ಬೆಣ್ಣೆ ಕದಲಿಕ್ಕೆ ಹೋಗಿದ್ದಾನಂತೆ. ಅವಳಿಲ್ಲ, ಆ ಸಮಯದಲ್ಲಿ ಹೋದನಂತೆ. ಹೋಗಿ ಬೆಣ್ಣೆ ಪಾತ್ರೆಗೆ ಕೈ ಹಾಕಿದ್ದಾನಂತೆ. ಕೈ ಹಾಕಿದ ಕೂಡಲೇ ಗೋಪಿಕಾಸ್ತ್ರಿ ಬಂದ್ಬಿಟ್ಲಂತೆ. ಸಿಕ್ಕಿದ್ಯಾ, ಪ್ರತಿದಿನ ನೋಡ್ತಾ ಇದ್ದೆ, ಬೆಣ್ಣೆ ಹಾಕಿ ಖಾಲಿ ಆಗತ್ತೆ ಅಂತ. ಇವತ್ತು ಕಳ್ಳ ಸಿಕ್ಕಿಬಿದ್ಯಾ ನೀನು ಅಂದ್ರೆ ಕೃಷ್ಣನಿಗೆ ಭಯ ಇಲ್ವಂತೆ, ನಿರ್ಭಯದಿಂದ ಹೇಳಿದಂತೆ, ಹೌದು ಬೆಣ್ಣೆ ತೆಗಿಲಿಕ್ಕೆ ಬಂದೆ ಅಂತ. ಹೌದಾ, ಇಷ್ಟು ಧೈರ್ಯವ ನಿನಗೆ? ಮತ್ತೆ ಧೈರ್ಯ ಅಲ್ಲದೆ ನಿನ್ನಂತವಳ ಮನೆಯಲ್ಲಿ ಬೆಣ್ಣೆ ಇರಬಾರದು, ಅದಕ್ಕೆ ತಗೊಂಡು ಹೋಗ್ಲಿಕ್ಕೆ ಬಂದೆ ಅಂತ ಹೇಳ್ತಾರಂತೆ. ನಿನ್ನಂತವಳ ಮನೆಯಲ್ಲಿ ಅಂದ್ರೆ ಏನರ್ಥ ನಿಂದು ಅಂತ ಕೇಳಿದ್ಲಂತೆ. ಅದಕ್ಕೆ ಕೃಷ್ಣ ಹೇಳ್ತಾನಂತೆ, ನೋಡು ಬೆಣ್ಣೆ ನೋಡು ಎಷ್ಟು ಮೃದುವಾಗಿದೆ, ನಿನ್ನ ಮನಸ್ಸು ಕಠಿಣ, ನಿನ್ನಂತ ಕಠಿಣ ಮನೆಯಲ್ಲಿ ಬೆಣ್ಣೆ ಇರಬಾರದು. ಯಾಕಂದ್ರೆ ನನಗೊಂದು ಬೆಣ್ಣೆ ತಿಡ್ಲಿಕ್ಕೂ ಬಿರೋಲ್ವಲ್ಲ ನೀನು. ಅದಕ್ಕೆ ನಿನ್ನ ಮನಸ್ಸು ತುಂಬಾ ಕಠಿಣ, ಅದಕ್ಕೆ ನಿನ್ನಂತವಳು ಮನೆಯಲ್ಲಿ ಬೆಣ್ಣೆ ಇರಬಾರದು ಅಂತ ಹೇಳಿ ನಾನು ಬೆಣ್ಣೆ ತಗೊಂಡೋಗ್ಲಿಕ್ಕೆ ಬಂದಿದ್ದೇನೆ. ಮೃದುವಾದ ವಸ್ತು ನಿನ್ನಂತವಳ ಮನೆಯಲ್ಲಿ ಇರಬಾರದು ಅಂತ. ಅವಳೇನು ಸಾಮಾನ್ಯ ಅಲ್ವಂತೆ. ಗೋಪಿಕಾಸ್ತ್ರೀ ಹೇಳಿದ್ಲಂತೆ, ನೋಡು ನನ್ನ ಮನಸ್ಸು ಮಾತ್ರ ಕಠಿಣ, ನಿನ್ ಕಾಲೇ ಕಠಿಣ ಅಂತ. ಯಾಕಂದ್ರೆ ಪುಟ್ಟ ಮಗುವಾಗಿದ್ದಾಗ ನಿನ್ ಕಾಲಿನ ಬೆರಳು ತಾಕಿ ಒಂದು ಗಾಡಿ ಮುಡಿದು ಬಿರ್ಲಿಲ್ವಾ ಅಂತ ಹೇಳಿದ್ರೆ ಕೃಷ್ಣ ಏನು ಉತ್ತರ ಕೊಟ್ಲಂತೆ ಗೊತ್ತಾ? ನನ್ನ ಕಾಲು ಗಟ್ಟಿ ಆಗ್ಲಿಕ್ಕೆ ಕಾರಣ ಏನು ಗೊತ್ತುಂಟಾ? ನಾನು ಪುಟ್ಟ ಮಗುವಾಗಿದ್ದಾಗ ನಿನ್ ಎದೆ ಮೇಲೆ ಇಟ್ಕೊಂಡು ಆಟಿಸ್ತಾ ಇದ್ಯಾ ನನ್ನನ್ನು. ನಿನ್ನ ಎದೆ ಕಠಿಣ ಅಲ್ವಾ, ನಿನ್ ಮನಸ್ಸು, ಅದರ ಸಂಪರ್ಕ ನನ್ನ ಕಾಲಿಗಾಯ್ತು. ಅದಕ್ಕೆ ನನ್ನ ಕಾಲು ಅಂದ್ರೆ ಇದು ಬಹಳ ಮನೋಜ್ಞವಾಗಿ ಅವರು ವರ್ಣನೆ ಮಾಡುವುದು. ಅದಕ್ಕೆ ನನ್ನ ಕಾಲು ಹೀಗಾಯ್ತು ಅಂತ ಹೇಳಿ ಗೋಪಿಕಾಸ್ತ್ರೀಯನ್ನು ನಗಿಸಿಬಿಟ್ನಂತೆ ಅವನು. ಅವಳು ಬಂದು ಹೇಳ್ತಾಳೆ, ನೋಡು ಇಷ್ಟೆಲ್ಲ ಮಾಡ್ತಾನೆ, ನಾವು ಜೋರು ಮಾಡಿಬಿಟ್ರೆ ನಮ್ಮನ್ನು ನಗಿಸಿ ಬಿಡ್ತಾನೆ ಕೃಷ್ಣ ಅಂತ. ಇನ್ನೊಂದು ಕಡೆ ಕೃಷ್ಣ ಹೋಗಿದ್ದಾನಂತೆ. ಹೋದಾಗ ಮೇಲೆ ಇಟ್ಟಿದ್ದಾಳಂತೆ ಬೆಣ್ಣೆಯನ್ನು, ಸಿಗಲೇಬಾರದು ಕೃಷ್ಣನಿಗೆ ಅಂತ. ಅವಳೊಂದು ಅವಲಕ್ಕಿ ಜಿಡ್ಡೆ ಇತ್ತು. ಅವಲಕ್ಕಿ ಜಿಡ್ಡೆ ಅಂದ್ರೆ ನೋಡಿರ್ಬೋದು, ಹೀಗೆ ಇರ್ತದೆ ಸಾಮಾನ್ಯ. ಅದನ್ನು ತಗೊಂಬಂದು ಇಟ್ಟಿದ್ದಾನಂತೆ. ಇಟ್ಟು ಹತ್ತಿಬೇಕು ಅನ್ಬೇಕಾದ್ರೆ ಗೋಪಿಕಾಸ್ತ್ರೀ ಬಂದ್ಬಿಟ್ಲು. ಇನ್ನು ಸಿಕ್ಕಿಬಿದ್ದೆ ಅಂತ ಹೇಳದ, ಅಲ್ಲೊಂದು ಮಡಿಕೆ ಇತ್ತಂತೆ. ಮಡಿಕೆಯನ್ನು ತಂದು ಆ ಅವಲಕ್ಕಿ ಜಿಡ್ಡೆ ಮೇಲೆ ಬೋರ್ಲಾಕಿದ್ದಂತೆ. ಇವಳು ಬಂದ್ಲು, ನೋಡ್ತಾ ಇದ್ದಾನಂತೆ ಅದನ್ನ. ಗೋಪಿಕಾಸ್ತ್ರೀ ಬಂದ್ಲು, ಕೃಷ್ಣ ಏನ್ ಮಾಡ್ತಾ ಇದ್ಯಾ? ಬಂದದ್ ಯಾಕೆ ಅಂತ ಹೇಳುದಿಲ್ಲ ಕೃಷ್ಣ. ನೋಡ್ತಾ ಇದ್ದೇನೆ ಇದನ್ನ ಅಂತ ಹೇಳ್ತಾನೆ. ಏನ್ ನೋಡ್ತಾ ಇದ್ಯಾ? ಇದನ್ನ ಮೇಲಿಂದ ಕೆಳಗೆ ನೋಡ್ತಾ ಇದ್ದೇನೆ. ಏನದನ್ನ ನೋಡಿದ್ರೇನು? ನಿನ್ನ ಹಾಗೆ ಕಾಣಿಸ್ತಾ ಇದೆ, ಅದಕ್ಕೆ ನೋಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಅಂದ್ರೆ ಆ ಮಡಿಕೆ ತಲೆ ಏನಿದೆ ಅದು ನಿನ್ ತಲೆ ಬುರುಡೆ, ಮತ್ತೆ ಹೀಗಿದೆಯಲ್ವ ನೀನು ಹಾಗೆ ಇದೆಯಾ, ಅದನ್ನ ನಾನು ನೋಡ್ತಾ ಇದ್ದೇನೆ. ಈ ರೀತಿ ನನ್ನನ್ನು ನಗಿಸಿ ಬಿಡ್ತಾನೆ ಅಂತ. ಇದು ರುಕ್ಮಿಣೀಶ ವಿಜಯ ಅಂತ. ಅದರಲ್ಲಿ ವಾದಿರಾಜರು ತುಂಬಾ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಹೀಗೆಲ್ಲ ನೋಡು, ನಿನ್ನೆ ಕೃಷ್ಣ ಮೋಸ ಮಾಡ್ತಾನೆ. ಅವನು ಎಂಥವ ಅಂತ ಹೇಳಿದ್ರೆ ಕತ್ತಲ ಕೋಣೆಗೆ ಬಂದರೂ ಕೂಡ ಬೆಳಕಾಗಿ ಬಿಡ್ತದೆ. ಏನು ಅವನಿಗೆ ಮಾಟ ಮಂತ್ರ ಏನಾದರೂ ಗೊತ್ತಿದ್ಯಾ ನಿನ್ನ ಮಗನಿಗೆ ಅಂತ ಕೇಳ್ತಾರಂತೆ. ಇಲ್ಲಿ ಗೋಪಿಕಾಸ್ತ್ರೀಯರು ಹೇಳ್ತಾರೆ, ಒಂದೊಮ್ಮೆ ದ್ರವ್ಯಾಲಾಭೆ ಸುಭ್ರಕ್ಷ ಕುಪಿತೋ ಯಾಂತ್ಯುಪಕ್ರೋಶ್ಯ ತೋಕಾನ್. ಒಂದೊಮ್ಮೆ ಅವನಿಗೆ ಏನು ಸಿಗಬಾರದು ಅಂತ ಎಲ್ಲಾ ಮುಚ್ಚಿಟ್ಬಿಟ್ಟಿದ್ದೇವೆ. ಕೃಷ್ಣ ಬಂದಂತೆ ಇಡೀ ತನ್ನ ಗ್ಯಾಂಗಿನೊಟ್ಟಿಗೆ ಮನೆಯಲ್ಲೆಲ್ಲ ಹುಡುಕಿದ, ಎಲ್ಲಿ ಹುಡುಕಿದ್ರು ಏನು ಸಿಗಲಿಲ್ವಂತೆ. ಸಿಟ್ಟು ಬಂತಂತೆ ಕೃಷ್ಣನಿಗೆ. ಗೋಪಿಕಾಸ್ತ್ರೀ ನಿನಗೆ ಹಾಗೆ ಆಗಬೇಕು ಅಂತ ಹೇಳ್ತಾ ಇದ್ದಾಳೆ. ಕೃಷ್ಣ ಸುಮ್ಮನೆ ಹೋದ್ನ? ಸುಮ್ಮನೆ ಹೋಗ್ಲಿಲ್ವಂತೆ. ಹೋಗುವುದಕ್ಕಿಂತ ಮುಂಚೆ ತೊಟ್ಲು ನೋಡಿದ್ನಂತೆ. ತೊಟ್ಲಲ್ಲಿ ಅವಳ ಮಗು ಮಲ್ಕೊಂಡಿದೆಯಂತೆ. ಸಿಟ್ಟಿನಿಂದ ಆ ಮಗುವಿಗೆ ಚೂಟಿ ಹೋಗ್ಬಿಟ್ನಂತೆ. ಆ ಮಗು ಗಿಟಾರ್ ಅಂತ ಅಳಬೇಕಾದ್ರೆ ತಾನು ನಗತಾ ನಿನಗೆ ಹೀಗೆ ಆಗ್ಬೇಕು ಅಂತ ತಾನು ಹೋದಂತೆ. ಹೀಗೆ ಯಾಂತಿ ಉಪಕ್ರೋಶ್ಯ ತೋಕಾನ್, ಪುಟ್ಟ ಮಕ್ಕಳಿಗೆ ಚೂಟಿ ತಾನು ಹೊರಟು ಹೋಗ್ತಾನೆ ಕೃಷ್ಣ ಅಂತ ಹೇಳ್ತಾಳೆ. ನಂತರ ಹಸ್ತಾಗ್ರಾಖ್ಯೇ ರಚಯಿತಿ ವಿಧಿಂ ಪೀಠಕೋಲೋಖಲಾದ್ಯೈಹಿ ಛಿದ್ರಂ ಹ್ಯಂತರ್ನಿಹಿತ ವಯುನೇ ಶಿಕ್ಯ ಭಾಂಡೇಶು ತದ್ವತ್. ನಾವು ಮೇಲೆ ಸಿಕ್ಕದ ಹಾಗೆ ಇಟ್ರೆ ಇವನೇನೋ ಸರ್ಕಸ್ ಆದ್ರೂ ಮಾಡಿ ತೆಗಿತಾನೆ, ಅದ್ರ ಮೇಲೆ ಹತ್ತಿ ಇದ್ರ ಮೇಲೆ ಹತ್ತಿ ತೆಗಿತಾನೆ. ಏನು ಸಿಗಲಿಲ್ಲ ಅಂದ್ರೆ ಕಡೆಗೆ ಆ ಕೆಳಗಿನಿಂದಲೇ ಮಡಿಕೆಯನ್ನು ಒಟ್ಟೆ ಮಾಡಿ ಅದು ಕೆಳಗೆ ಬೀಳ್ಲಿಕ್ಕೆ ಶುರುವಾಗತ್ತಲ್ಲ ನಳ್ಳಿ ಹಾಗೆ, ಅದಕ್ಕೆ ಬಾಯಿ ಕೊಟ್ಟು ತಾನು ತನ್ನ ಎಲ್ಲಾ ಪರಿವಾರಕ್ಕೆ ಕುಡಿಸ್ತಾನೆ ಕೃಷ್ಣ. ಒಂದೊಮ್ಮೆ ನಾವು ಅವನಿಗೆ ಚೆನ್ನಾಗಿ ಬೈದು ಬಿಟ್ಟು ಅಂತ ಹೇಳಿದ್ರೆ, ಕಡೆಗೆ 2 ಪೆಟ್ಟು ಕೊಟ್ಟು ಅಂತ ಹೇಳಿದ್ರೆ ಏನು ಮಾತಾಡೋದಿಲ್ವಂತೆ, ಸುಮ್ಮನೆ ಹೋಗ್ತಾನಂತೆ. ಆದರೆ
ಏವಂ ಧಾರ್ಷ್ಟ್ಯಾತ್ ವಿಶತಿ ಕುರುತೆ ಮೇಘನಾದೀನಿ ವಾಸ್ತೌ. ಏನು ಮಾತಾಡೋದಿಲ್ಲ, ಸುಮ್ಮನೆ ಹೋದ. ಇವತ್ತಾದರೂ ಕೃಷ್ಣನಿಗೆ ನಾನು ಬುದ್ಧಿ ಕಲಿಸ್ತೆ ಅಂತ ತಿಳಿದ್ರೆ ಮಾರನೇ ದಿನ ಬೆಳಗ್ಗೆ ಮಾತ್ರ ಬಾಗಿಲು ತೆಗಿಲಿಕ್ಕಿಲ್ಲ ಅಂತ ಹೇಳ್ತಾಳೆ ಅವಳು. ಯಾಕೆ ಅಂತ ಹೇಳಿದ್ರೆ ಮಾರನೇ ದಿನ ಬಾಗಿಲು ತೆಗೆದರೆ ಹೊಸ್ತಿಲಿನಿಂದ ಹಿಡಿದು ಅಂಗಳದಲ್ಲೆಲ್ಲ ಅವನ ಪರಿವಾರದವರು ಮಲಮೂತ್ರ ವಿಸರ್ಜನೆ ಮಾಡಿಬಿಟ್ಟಿದ್ದಾರಂತೆ. ಈ ರೀತಿ ಮೇಘನಾದೀನಿ ವಾಸ್ತು, ಮನೆಯ ಮುಂದೆ ವಾಸನೆ ಕೂರ್ಲಿಕ್ಕೆ ಇಲ್ಲ, ಆ ರೀತಿ ಮಾಡಿಬಿಡ್ತಾನೆ ಕೃಷ್ಣ. ಹೀಗೆ ಇವನ ಉಪದ್ರವವನ್ನು ತಡಿಲಿಕ್ಕೇ ಸಾಧ್ಯ ಇಲ್ಲ, ಅಷ್ಟು ನಮಗೆ ಉಪದ್ರವವನ್ನು ಕೊಡ್ತಾನೆ ಅಂತ ಎಲ್ಲಾ ಗೋಪಿಕಾಸ್ತ್ರೀಯರು ಬಂದು ತಾವು ಈ ಯಶೋದೆಗೆ ದೂರನ್ನು ಹೇಳ್ತಾಳಂತೆ. ಕೃಷ್ಣನಾದರೂ ಯಾಕೆ ಈ ರೀತಿ ಎಲ್ಲ ಮಾಡಿದ, ಬೇಕು ಬೇಕು ಅಂದು ಯಾಕೆ ಉಪದ್ರ ಕೊಟ್ಟ, ಯಾಕಿದನ್ನೆಲ್ಲ ಕದ್ದ ಅಂದ್ರೆ ಇದು ಬಹಳ ಸುಂದರವಾದಂತಹ ರಹಸ್ಯ. ವಾಸ್ತವಿಕವಾಗಿ ಈ ಎಲ್ಲ ಗೋಪಿಕಾ ಸ್ತ್ರೀಯರೇನಿದ್ದಾರೆ ಅವರು ಬೇರೆ ಯಾರೋ ಅಲ್ಲ, ಅಪ್ಸರಾ ಸ್ತ್ರೀಯರವರು. ಅಪ್ಸರೆಯರೇ ಗೋಪಿಕಾ ಸ್ತ್ರೀಯರಾಗಿ ಬಂದದ್ದು. ಅವರಲ್ಲಿ ಹೆಚ್ಚಿದ್ದಂತಹ ಪುಣ್ಯ ಏನಿದೆ ಆ ಎಲ್ಲ ಪುಣ್ಯವನ್ನು ತೆಗಿಲಿಕ್ಕೋಸ್ಕರ ಕೃಷ್ಣ ಈ ರೀತಿ ಮಾಡಿದಂತೆ. ಕೃಷ್ಣನಿಗೆ ಈ ರೀತಿ ಬೈದು ಬೈದು ಪುಣ್ಯ ಎಲ್ಲ ಕಳ್ಕೊಂಡ್ರು ಅವರು. ಅಂದ್ರೆ ಹೆಚ್ಚಿನಾದ ಪುಣ್ಯವನ್ನ. ಪ್ರತಿಯೊಬ್ಬ ಭಗವಂತನಿಗೆ ಒಂದು ಹೆಸರು ಏಧಮಾನ ದ್ವಿಟ್ ಅಂತ ವೇದ ಹೇಳುವಂತಹದ್ದು. ಒಬ್ಬ ವ್ಯಕ್ತಿಯ ಯೋಗ್ಯತೆ ಏನಿದೆ ಅದನ್ನು ಮೀರಿ ಪುಣ್ಯ ಮಾಡಿದರೆ ಕೃಷ್ಣ ಅದನ್ನು ಅವನ ಯೋಗ್ಯತೆಗೆ ಸರಿಯಾಗಿ ಮಾಡ್ತಾನೆ. ಹಾಗೆ ಈ ಗೋಪಿಕಾ ಸ್ತ್ರೀಯರು ಮಿತಿಮೀರಿ ಮಾಡಿದ ಪುಣ್ಯ ಏನಿದೆ ಅದನ್ನು ಕಳಿಲಿಕ್ಕೋಸ್ಕರ ಹೀಗೆಲ್ಲ ಮಾಡಿದ. ಇನ್ನೊಂದು ಯಾಕೆ ಮಾಡಿದ ಅಂತ ಹೇಳಿದ್ರೆ, ನನಗೆ ಎಲ್ಲ ಕಡೆಯೂ ಬೆಣ್ಣೆಯೇ ಬೇಕು ಅಂತ ತಿಳಿಸ್ಲಿಕ್ಕೆ. ಬೆಣ್ಣೆ ಅಂತ ಹೇಳಿದ್ರೇನು? ಮೃದುವಾದ ಮನಸ್ಸು, ಸ್ವಚ್ಛವಾದ ಮನಸ್ಸು. ಸ್ವಚ್ಛವಾದ ಮನಸ್ಸನ್ನು ತಾನು ಬಯಸುವವ ಅಂತ ತಿಳಿಸ್ಲಿಕ್ಕೋಸ್ಕರ ಕೃಷ್ಣ ಈ ರೀತಿ ತಾನು ಬೆಣ್ಣೆ ಕದಿಯುವುದು ಮುಂತಾದದ್ದನ್ನು ಮಾಡಿದಂತೆ. ಇನ್ಯಾಕೆ ಮಾಡಿದ ಅಂದ್ರೆ, ಜಾರತ್ವದಲ್ಲಿ ಮಾಡಿದ ಪಾಪಗಳಿಗೆಲ್ಲ ಏ ಗೋಪಿ ಜನ ಜಾರ ಎಂದರೆ ಸಾಲದೆ, ಚೋರತ್ವದಲ್ಲಿ ಮಾಡಿದ ಪಾಪಗಳಿಗೆಲ್ಲ ನವನೀತ ಚೋರ ಎಂದರೆ ಸಾಲದೆ. ನಾವೇನಾದ್ರೂ ಕಳ್ಳತನ ಎಲ್ಲ ಮಾಡಿದ್ರೆ ಆ ಕಳ್ಳತನದ ಪಾಪ ಪರಿಹಾರಕ್ಕೆ ಹೇ ನವನೀತ ಚೋರ, ಬೆಣ್ಣೆಯನ್ನು ಕದ್ದವನೇ ಅಂತ ಕೃಷ್ಣನನ್ನು ಸ್ತೋತ್ರ ಮಾಡಿ ಪಾಪ ಕಳ್ಕೊಳ್ಳಿ ಅಂತ ಹೇಳಲಿಕ್ಕೋಸ್ಕರ ಕೃಷ್ಣ ತಾನು ಬೆಣ್ಣೆಯನ್ನ ತೆಗೆದ ಹೊರತು ನಿಜವಾಗಿಯೂ ಕೂಡ ತಾನು ಕಳ್ಳತನವನ್ನು ಮಾಡಿದ್ದಲ್ಲ. ಆ ಗೋಪಿಕಾ ಸ್ತ್ರೀಯರಿಗೆ ಯಾವತ್ತೂ ತೊಂದರೆ ಕೊಟ್ಟದ್ದಲ್ಲ. ಯಾಕೆ ಅಂತ ಹೇಳಿದ್ರೆ ಇಷ್ಟೆಲ್ಲ ಕಂಪ್ಲೇಂಟ್ ಕೊಡ್ತಾರಲ್ವಾ, ಈ ಎಲ್ಲ ಗೋಪಿಕಾ ಸ್ತ್ರೀಯರ ಹತ್ರ ಕೃಷ್ಣ ಹೇಳ್ತಾನಂತೆ, ಅಮ್ಮ ಯಶೋದೆ ಇಷ್ಟೆಲ್ಲ ನೋಡಿ, ಹೌದಾ ಕೃಷ್ಣ ಇಷ್ಟೆಲ್ಲ ನೀನ್ ಮಾಡ್ತೀಯಾ? ಇದು ಭಾಗವತ ಹೇಳೋದಲ್ಲ, ಆದ್ರೆ ದಾಸರು ಕೀರ್ತನೆಯಲ್ಲಿ ಬಹಳ ಸುಂದರವಾಗಿ ತಿಳಿಸುದು. ಕೃಷ್ಣ ಹೇಳ್ತಾನಂತೆ, ಆಯ್ತಮ್ಮ ಆಗಿದ್ರೆ ನಾಳೆಯಿಂದ ಈ ಯಾವ ಗೋಪಿಕಾ ಸ್ತ್ರೀಯರ ಮನೆಗೂ ನಾನು ಹೋಗೋದೇ ಇಲ್ಲ ಅಂತ ಹೇಳಿದ್ರೆ ಎಲ್ಲಾ ಗೋಪಿಕಾ ಸ್ತ್ರೀಯರು ಹೇಳ್ತಾರಂತೆ, ಇಲ್ಲ ಇಲ್ಲ ಕೃಷ್ಣ ನಮ್ಮ ಮನೆಗೆ ಬರ್ಬೇಕು, ನೀನು ನಮ್ಮ ಮನೆಗೆ ಬರದೇ ಇರಬೇಡ, ಮನೆಗೆ ಬರಬೇಕು, ಚೇಷ್ಟೆ ಮಾಡಬೇಕು, ನಾವು ದೂರ ಹೇಳಬೇಕು, ಆಗಲೇ ಖುಷಿ. ಯಾವತ್ತೂ ಹಾಗೆ ನೋಡಿ, ಮಕ್ಕಳು ಚೇಷ್ಟೆ ಮಾಡಿದಷ್ಟು ಖುಷಿ ಅಪ್ಪ ಅಮ್ಮಂದಿರಿಗೆ. ಅಮ್ಮ ಅದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತಾಳೆ, ಅಯ್ಯೋ ನನ್ನ ಮಗು ಒಂದು ಚೇಷ್ಟೆ ಮಾಡತ್ತೆ, ಅದು ಹೆಮ್ಮೆ ಅವಳಿಗೆ. ವಾಸ್ತವಿಕವಾಗಿ ಅದೇ ಚೇಷ್ಟೆ ಮಾಡದೆ ಸುಮ್ಮನೆ ಕೂತಿದ್ರೆ ಇದೊಂದು ಗೋದಮಟ್ಟೆ ಕೂತಿದೆ, ಏನು ಮಾಡಲ್ಲ ಅಂತ ಹೇಳಿದ್ರೆ ಯಾವತ್ತು ಚೇಷ್ಟೆ ಮಾಡಬೇಕು, ಅದನ್ನು ಬಾಯಿ ತುಂಬ ಹೇಳಬೇಕು. ಅಯ್ಯೋ ಸಾಕಾಗೋಗತ್ತೆ, ಈ ಮಗುವನ್ನ ನಮಗೆ ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಅದು ಖುಷಿಯಿಂದ ಹೇಳೋದು, ಅದೇನು ಕಂಪ್ಲೇಂಟ್ ಅಲ್ಲ ಅದು ಯಾವತ್ತೂ ಕೂಡ. ಹಾಗೆ ಗೋಪಿಕಾ ಸ್ತ್ರೀಯರಿಗೆ ಕೃಷ್ಣನ ಲೀಲೆಗಳನ್ನು ನೋಡುವುದೇ ಖುಷಿ. ಎಲ್ಲಕ್ಕಿಂತ ಮುಖ್ಯವಾಗಿ ಯಶೋಧ, ನಂದಗೋಪ ಇವರಿಗೆ ಕೃಷ್ಣನ ಲೀಲೆಯನ್ನು ತೋರಿಸಬೇಕಾಗಿತ್ತು. ಅದಕ್ಕಾಗಿ ಕೃಷ್ಣ ಈ ರೀತಿ ಎಲ್ಲ ಮಾಡಿದ. ಪರೀಕ್ಷಿತ ಕೇಳ್ತಾನೆ, ಈ ಯಶೋಧ ನಂದಗೋಪ ಏನು ಪುಣ್ಯ ಮಾಡಿದ್ದಾರೆ? ಯಾಕಂದ್ರೆ